ಬುರುಡೆ ಗ್ಯಾಂಗ್ಗೆ ಹಣ ಕೊಟ್ಟಿದ್ಯಾರು, ಬೇಲ್ ಕೊಡಿಸಿದ್ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಿಗಳ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಾಸ್ಕ್ ಮ್ಯಾನ್ ಬೆನ್ನ ಹಿಂದಿರುವ ಆ ಸೂತ್ರಧಾರಿ ಯಾರು? ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹಣಕ್ಕಾಗಿ ಮಾತ್ರವಲ್ಲ, ಹಣದ ಜೊತೆ ಶ್ರದ್ಧಾ ಕೇಂದ್ರ, ದೇವಸ್ಥಾನಕ್ಕೆ ಮಸಿ ಬಳಿಯೋದೇ ಇವರ ಕೆಲಸ. ಇವರಿಗೆ ಹಣ ಕೊಟ್ಟಿದ್ದು ಯಾರು, ಬೇಲ್ ಕೊಟ್ಟವರು ಯಾರು, ಸಿಎಂ ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲ ತನಿಖೆ ಆಗಬೇಕು. ಷಡ್ಯಂತ್ರ ಮಾಡಿದ ಸೂತ್ರಧಾರರ ಬಂಧನ ಆಗಬೇಕು. ಆಗ ಮಾತ್ರ ಇದು ಸಂಪೂರ್ಣ ಪರಿಹಾರ ಆಗಲಿದೆ. ಸರ್ಕಾರ ಬುರುಡೆ ಗ್ಯಾಂಗ್ನವರಿಗೆ ಭದ್ರತೆಯನ್ನು ಕೊಟ್ಟರು. ತನಿಖೆ ಆಗುವವರೆಗೂ ಕೂಡ ರಾಜಾತಿಥ್ಯವನ್ನ ನೀಡಿದ್ರು. ಈಗ ಜೈಲಿಗೆ ಹಾಕಿದ್ರು. ಆತನ ಪೂರ್ವಪರ ತಿಳಿದಿದ್ರೆ ಇಷ್ಟೆಲ್ಲ ಅಗೆಯೋದು ತಪ್ಪಿತ್ತು. ಸರ್ಕಾರದ ಹಣವೂ ಉಳಿತಾ ಇತ್ತು. ಪ್ರಾರಂಭದಲ್ಲೇ ಇದರ ತನಿಖೆ ಮಾಡಿದ್ರೆ ಹಣವೂ ಖರ್ಚಾಗ್ತಿರ್ಲಿಲ್ಲ, ಸಮಯವೂ ವ್ಯರ್ಥವಾಗ್ತಿರ್ಲಿಲ್ಲ. ವಿಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ನಿಲುವಳಿ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶ್ರದ್ಧಾ ಕೇಂದ್ರಗಳನ್ನ, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವರಿಗೆಲ್ಲ ಸಪೋರ್ಟ್ ಮಾಡಿದವರು ಯಾರು? ಈಗ ಇವರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ಈ ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ, ವಿದೇಶದಿಂದ ಹಣ ಬಂದಿದೆಯೋ, ಇವೆಲ್ಲನೂ ಚರ್ಚೆ ಹಾಕಬೇಕು. ನಾನು ಈಗ SIT ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರು 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದಾನು ಪ್ರತಿಪಾದನೆ ಮಾಡ್ತಾ ಇದ್ರಿ, ಈ ಧರ್ಮಸ್ಥಳದಲ್ಲಿ ಈ ತರ ಒಂದು ಗ್ಯಾಂಗ್ ಚಟುವಟಿಕೆಯನ್ನ ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ. ಹಾಗೆ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ರು, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ. ಅಷ್ಟು ದಿನ ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾಯ್ತಲ್ಲ. ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ರಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂತ ಒಂದು ತನಿಖೆ ಮಾಡಿದ್ರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ. ಬುರುಡೆ ಗ್ಯಾಂಗ್ಗೆ ಹಣ ಕೊಟ್ಟಿದ್ಯಾರು, ಬೇಲ್ ಕೊಡಿಸಿದ್ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಿಗಳ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಾಸ್ಕ್ ಮ್ಯಾನ್ ಬೆನ್ನ ಹಿಂದಿರುವ ಆ ಸೂತ್ರಧಾರಿ ಯಾರು? ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹಣಕ್ಕಾಗಿ ಮಾತ್ರವಲ್ಲ, ಹಣದ ಜೊತೆ ಶ್ರದ್ಧಾ ಕೇಂದ್ರ, ದೇವಸ್ಥಾನಕ್ಕೆ ಮಸಿ ಬಳಿಯೋದೇ ಇವರ ಕೆಲಸ. ಇವರಿಗೆ ಹಣ ಕೊಟ್ಟಿದ್ದು ಯಾರು, ಬೇಲ್ ಕೊಟ್ಟವರು ಯಾರು, ಸಿಎಂ ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲ ತನಿಖೆ ಆಗಬೇಕು. ಷಡ್ಯಂತ್ರ ಮಾಡಿದ ಸೂತ್ರಧಾರರ ಬಂಧನ ಆಗಬೇಕು. ಆಗ ಮಾತ್ರ ಇದು ಸಂಪೂರ್ಣ ಪರಿಹಾರ ಆಗಲಿದೆ. ಸರ್ಕಾರ ಬುರುಡೆ ಗ್ಯಾಂಗ್ನವರಿಗೆ ಭದ್ರತೆಯನ್ನು ಕೊಟ್ಟರು. ತನಿಖೆ ಆಗುವವರೆಗೂ ಕೂಡ ರಾಜಾತಿಥ್ಯವನ್ನ ನೀಡಿದ್ರು. ಈಗ ಜೈಲಿಗೆ ಹಾಕಿದ್ರು. ಆತನ ಪೂರ್ವಪರ ತಿಳಿದಿದ್ರೆ ಇಷ್ಟೆಲ್ಲ ಅಗೆಯೋದು ತಪ್ಪಿತ್ತು. ಸರ್ಕಾರದ ಹಣವೂ ಉಳಿತಾ ಇತ್ತು. ಪ್ರಾರಂಭದಲ್ಲೇ ಇದರ ತನಿಖೆ ಮಾಡಿದ್ರೆ ಹಣವೂ ಖರ್ಚಾಗ್ತಿರ್ಲಿಲ್ಲ, ಸಮಯವೂ ವ್ಯರ್ಥವಾಗ್ತಿರ್ಲಿಲ್ಲ. ವಿಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ನಿಲುವಳಿ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶ್ರದ್ಧಾ ಕೇಂದ್ರಗಳನ್ನ, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವರಿಗೆಲ್ಲ ಸಪೋರ್ಟ್ ಮಾಡಿದವರು ಯಾರು? ಈಗ ಇವರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ಈ ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ, ವಿದೇಶದಿಂದ ಹಣ ಬಂದಿದೆಯೋ, ಇವೆಲ್ಲನೂ ಚರ್ಚೆ ಹಾಕಬೇಕು. ನಾನು ಈಗ SIT ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರು 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದಾನು ಪ್ರತಿಪಾದನೆ ಮಾಡ್ತಾ ಇದ್ರಿ,
ಈ ಧರ್ಮಸ್ಥಳದಲ್ಲಿ ಈ ತರ ಒಂದು ಗ್ಯಾಂಗ್ ಚಟುವಟಿಕೆಯನ್ನ ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಹಾಗೆ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ರು, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ. ಅಷ್ಟು ದಿನ ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ ಒಂದ್ ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾಯ್ತಲ್ಲ. ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ರಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂತ ಒಂದು ತನಿಖೆ ಮಾಡಿದ್ರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ. ಬುರುಡೆ ಗ್ಯಾಂಗ್ಗೆ ಹಣ ಕೊಟ್ಟಿದ್ಯಾರು, ಬೇಲ್ ಕೊಡಿಸಿದ್ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಿಗಳ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಾಸ್ಕ್ ಮ್ಯಾನ್ ಬೆನ್ನ ಹಿಂದಿರುವ ಆ ಸೂತ್ರಧಾರಿ ಯಾರು? ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹಣಕ್ಕಾಗಿ ಮಾತ್ರವಲ್ಲ, ಹಣದ ಜೊತೆ ಶ್ರದ್ಧಾ ಕೇಂದ್ರ ದೇವಸ್ಥಾನಕ್ಕೆ ಮಸಿ ಬಳಿಯೋದೇ ಇವರ ಕೆಲಸ. ಇವರಿಗೆ ಹಣ ಕೊಟ್ಟಿದ್ದು ಯಾರು, ಬೇಲ್ ಕೊಟ್ಟವರು ಯಾರು, ಸಿಎಂ ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲ ತನಿಖೆ ಆಗಬೇಕು. ಷಡ್ಯಂತ್ರ ಮಾಡಿದ ಸೂತ್ರಧಾರರ ಬಂಧನ ಆಗಬೇಕು. ಆಗ ಮಾತ್ರ ಇದು ಸಂಪೂರ್ಣ ಪರಿಹಾರ ಆಗಲಿದೆ. ಸರ್ಕಾರ ಬುರುಡೆ ಗ್ಯಾಂಗ್ನವರಿಗೆ ಭದ್ರತೆಯನ್ನು ಕೊಟ್ಟರು. ತನಿಖೆ ಆಗುವವರೆಗೂ ಕೂಡ ರಾಜಾತಿಥ್ಯವನ್ನ ನೀಡಿದ್ರು. ಈಗ ಜೈಲಿಗೆ ಹಾಕಿದ್ರು. ಆತನ ಪೂರ್ವಪರ ತಿಳಿದಿದ್ರೆ ಇಷ್ಟೆಲ್ಲ ಅಗೆಯೋದು ತಪ್ಪಿತ್ತು, ಸರ್ಕಾರದ ಹಣವೂ ಉಳಿತಾ ಇತ್ತು. ಪ್ರಾರಂಭದಲ್ಲೇ ಇದರ ತನಿಖೆ ಮಾಡಿದ್ರೆ ಹಣವೂ ಖರ್ಚಾಗ್ತಿರ್ಲಿಲ್ಲ, ಸಮಯವೂ ವ್ಯರ್ಥವಾಗ್ತಿರ್ಲಿಲ್ಲ. ವಿಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ನಿಲುವಳಿ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶ್ರದ್ಧಾ ಕೇಂದ್ರಗಳನ್ನ, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವರಿಗೆಲ್ಲ ಸಪೋರ್ಟ್ ಮಾಡಿದಾರೆ ಯಾರು? ಈಗ ಇವರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ಈ ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ, ವಿದೇಶದಿಂದ ಹಣ ಬಂದಿದೆಯೋ, ಇವೆಲ್ಲನೂ ಚರ್ಚೆ ಹಾಕೋಣ. ನಾನು ಈಗ SIT ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರ 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದಾನು ಪ್ರತಿಪಾದನೆ ಮಾಡ್ತಾ ಇದ್ರಿ, ಈ ಧರ್ಮಸ್ಥಳದಲ್ಲಿ ಈ ತರ ಒಂದು ಗ್ಯಾಂಗ್ ಚಟುವಟಿಕೆಯನ್ನ ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಹಾಗೆ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ರು, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ. ಅಷ್ಟು ದಿನ ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ ಒಂದ್ ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾಯ್ತಲ್ಲ. ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ರಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂತ ಒಂದು ತನಿಖೆ ಮಾಡಿದ್ರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ.